ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಈಗ ನೇಕಾರಿಕೆ ಮೇಲೂ ಬೀರ್ತಾ ಇದೆ. ಸಂಕಷ್ಟದಲ್ಲಿ ಸೀರೆ ನೇಕಾರಿಕೆಯ ಉದ್ಯಮ ಇರುವಂತದ್ದು ಸದ್ಯದ ಪರಿಸ್ಥಿತಿಯಲ್ಲಿ. ಕಾರಣ ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಕೆಲವೊಂದಿಷ್ಟು ಇಂಪೋರ್ಟ್ ಮಾಡಿಕೊಳ್ತಾರೆ ನೇಕಾರಿಕೆ ಉದ್ಯಮಕ್ಕಾಗಿ ಕಚ್ಚಾ ವಸ್ತುಗಳನ್ನ, ಅದರ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಹಾಗಾಗಿ ಸೀರೆ ನೇಕಾರಿಕೆಯ ಉದ್ಯಮ ಅಂದ್ರೆ ಕೈಮಗ್ಗ ಉದ್ಯಮ ಸಂಕಷ್ಟದಲ್ಲಿದೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಮೆಟಾಲಿಕ್ ಫಿಲ್ಮ್ ಮತ್ತು ಪಾಲಿಸ್ಟರ್ ಫಿಲ್ಮ್ ದರ ಏರಿಕೆಯಾಗಿದೆ. ಈ ಪೆಟ್ರೋಲಿಯಂ ಉಪ ಉತ್ಪನ್ನ ಮೆಟಾಲಿಕ್ ಫಿಲ್ಮ್, ಈ ಮೆಟಾಲಿಕ್ ಫಿಲ್ಮ್ ಅನ್ನ ತಯಾರು ಮಾಡಬೇಕು ಅಂತ ಇದ್ರೆ ಅದಕ್ಕೆ ಪೆಟ್ರೋಲಿಯಂ ಅನ್ನ ಬಳಕೆ ಮಾಡಿ ತಯಾರು ಮಾಡಬೇಕಾಗತ್ತೆ. ಸಹಜವಾಗಿ ಪೆಟ್ರೋಲಿಯಂನ ಪರಿಸ್ಥಿತಿ, ಗ್ಯಾಸ್ನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇದ್ವಿ. ಹೀಗಾಗಿ ಕೈಮಗ್ಗಕ್ಕೂ ಕೂಡ ಈ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಹಾಗಾದ್ರೆ ನೇಕಾರರ ಸಮಸ್ಯೆ ಹೇಗಿದೆ, ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ. ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂಥ ಯುದ್ಧದ ಎಫೆಕ್ಟ್ ಕೇವಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೇಲೆ ಅಷ್ಟೇ ಅಲ್ಲದೆ ನೇಕಾರಿಕೆ ಉದ್ಯಮ ಮೇಲೂ ಕೂಡ ಬಿದ್ದಿರತಕ್ಕಂಥದ್ದು. ನಾನೀಗ ಬೆಳಗಾವಿಯ ಕಾಸ್ಬಾಗ್ ಒಡಗಾವಿ ಪ್ರದೇಶದಲ್ಲಿರ್ತಕ್ಕಂಥ ಕಚ್ಚಾ ವಸ್ತು ತಯಾರಿಕಾ ಪ್ರದೇಶದಲ್ಲಿದ್ದೇನೆ. ನೇಕಾರರಿಗೆ ಬೇಕಾದಂಥ ಕಚ್ಚಾ ವಸ್ತುಗಳು ಇಲ್ಲಿ ತಯಾರಾಗುತ್ತೆ. ಈಗ ಏನು ಈ ಒಂದು ಪೆಟ್ರೋಲ್, ಡೀಸೆಲ್ನ ದರ ಏರಿಕೆ ಎಫೆಕ್ಟ್ ಏನಿದೆ, ಗುಜರಾತ್ನಿಂದ ಬರಬೇಕಾದಂತಹ ಒಂದು ಕಚ್ಚಾ ವಸ್ತುವಿನಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗಿದೆ. ಹೀಗಾಗಿ ಒಂದು ಸೀರೆ ತಯಾರಾಗಕ್ಕೆ ಮೊದಲು 500 to 600 ಆಗ್ತಿತ್ತು, ಈಗ 800ವರೆಗೂ ಆಗಿರ್ತಕ್ಕಂಥದ್ದು. ಆದರೆ ಮಾರುಕಟ್ಟೆಯಲ್ಲಿ ನೇಕಾರರ ಸೀರೆ 800 ಅಂದ್ರೆ ಯಾರು ಖರೀದಿ ಮಾಡ್ತಾರೆ. ಏನೇನು ಪರಿಣಾಮ ಆಗಿದೆ ಅಂತ ಹೇಳಿ ಮಾತಾಡೋಣ. ಏನೋ ಒಂದು ಉದ್ದಿಮೆದಾರರ ಲೋಹಿತ್ ಅವರು ಇದ್ದಾರೆ. ಲೋಹಿತ್ ಅವರು, ಏನು ಪರಿಣಾಮ ಆಗಿದೆ ನಿಮಗೆ ಈ ಒಂದು ಯುದ್ಧದಿಂದ? ಏನು ಯುದ್ಧ ಸ್ಟಾರ್ಟ್ ಆದ ನಂತರ ರೇಟ್ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ಹೆಚ್ಚಾಗೋದ್ರಿಂದ ಉದ್ದಿಮೆ ಮೇಲೆ ಬಹಳ ಪರಿಣಾಮ ಬೀರಿದೆ. ಆಲ್ರೆಡಿ ಸೀರೆಗೆ ಮಾರುಕಟ್ಟೆ ಇಲ್ಲದ ಪರಿಸ್ಥಿತಿಯಲ್ಲಿ ಹಾಗೆ ಜಕ್ಕೊಂಡು ಹೋಗ್ತಾ ಇತ್ತು. ನಾವು ಸೀರೆ ಹಚ್ಚಬೇಕು, ಅವ್ರು 8 ತಿಂಗಳಿಗೋ 9 ತಿಂಗಳಿಗೂ ಪೇಮೆಂಟ್ ಮಾಡೋರು. ಹೀಗಾಗಿ ಸಮಸ್ಯೆ ಆಗಿ ಒಂದು ರೀತಿಯಿಂದ ತೊಂದರೆಯಲ್ಲಿತ್ತು ಈ ಉದ್ದಿಮೆ. ಈಗ ರೇಟ್ ಹೆಚ್ಚಾಗಿರೋದ್ರಿಂದ ಮತ್ತೆ ಸಂಕಷ್ಟಕ್ಕೀಡಾಗಿ ಇವತ್ತಿನ ನೇಕಾರರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಈ ಸಂದರ್ಭದಲ್ಲಿ? ಈಗಾಗಲೇ ನೋಡಿ, ನಾವು ಸರ್ಕಾರಕ್ಕೆ ಮುಂಚೆನೂ ಹೇಳ್ಕೊತ ಬಂದಿದ್ದೀವಿ. ಈ ಒಂದು ಉದ್ಯಮಕ್ಕೆ ಏನು ರೈತರ ಏನು APMC ಇದೆ, ರೈತರ ಮಾರುಕಟ್ಟೆಗೆ APMC ಹೆಂಗಿದೆ, ಆ ರೀತಿಯಲ್ಲಿ ನಮಗೂ ನೇಕಾರರಿಗೂ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂಥೇಳಿ ನಾವು ಸುಮಾರು ಸಾರಿ ಸರ್ಕಾರಕ್ಕೆ ಆಹ್ವಾನ ಮಾಡ್ಕೊಂಡಿದ್ವಿ. ಖರೆ ಅದೇನು ಇನ್ನೂವರೆಗೂ ಜಾರಿ ಆಗಲಿಲ್ಲ. ಅದೇ ರೀತಿ ನಮ್ಮ ಏನು ರಾಜ್ಯದಲ್ಲಿ ನೌಕರಸ್ಥರಿದ್ದಾರೆ, ಮಹಿಳಾ ನೌಕರಸ್ಥರು, ಅವರಿಗೆ ಸೀರೆ ಕೊಡಿಸುವಂಥ ಸರ್ಕಾರ ನಮ್ಮ ಕಡೆಯಿಂದನೇ ಖರೀದಿ ಮಾಡಿ ಸೀರೆ ಕೊಡುವಂಥದ್ದು ದೀಪಾವಳಿಗೂ ಹಬ್ಬಕ್ಕೆ ಕೊಟ್ಟರೆ ನಮಗೂ ಒಂದು ಸ್ವಲ್ಪ ಉಸಿರಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ಹೊಸ ಯೋಜನೆಗಳು ಕೂಡ ನಮ್ಮಲ್ಲಿ ರೂಪಿಸಬೇಕಾಗಿದೆ ನಮ್ಮ ಜವಳಿ ಇಲಾಖೆಯಲ್ಲಿ. ಯಾಕೆಂತಂದರೆ ಒಂದು ನೇಕಾರ ಸಮಾನ ಆಗಿಬಿಟ್ರೆ ಇನ್ನೊಂದು 10 HP ಕರೆಂಟು, ಇವೆರಡು ಮಾತ್ರ ಸೀಮಿತ ಆಗಿದಾವೆ. ಇದ್ರ ಬಿಟ್ಟರೆ ಯಾವ ಯೋಜನೆಗಳು ಜಾರಿಗೆ ಬರ್ತಾ ಇಲ್ಲ, ಯಾವ ಯೋಜನೆಗಳು ಹೊಸದು ಏನೂ ಮಾಡ್ತಾ ಇಲ್ಲ ಸರ್. ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುಗಂಧಿ, ನ್ಯೂಸ್ 18 ಬೆಳಗಾವಿ.